ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಧನ ವಶ್ಯ. ಹಣ ನಮ್ಮ ಮನೆಯ ಕಡೆಗೆ, ನಾವಿರುವಂತ ಸ್ಥಳದ ಕಡೆಗೆ ಆಕರ್ಷಣೆ ಆಗಬೇಕು. ಧನ ಆಕರ್ಷಣೆ ಆಗಬೇಕು. ಹಣ ಇವಾಗ ಏನಿದೆಯೋ ಅದು ಇನ್ನೂ ಇಂಪ್ರೂವ್ ಆಗೋದಕ್ಕೆ ಪ್ರಾರಂಭ ಮಾಡಬೇಕು. ದುಡ್ಡು ದುಡಿಯೋದಕ್ಕೆ ಪ್ರಾರಂಭ ಆಗಬೇಕು ಅಲ್ವಾ? ದುಡ್ಡು ಯಾರಿಗೆ ಬೇಡ, ಎಲ್ರಿಗೂ ಬೇಕಲ್ವಾ? ಸೊ ಈ ಪರಿಹಾರವನ್ನ ಯಾವತ್ತಿನ ದಿನ ನೀವು ಮಾಡ್ಬೋದಂದ್ರೆ, ಹುಣ್ಣಿಮೆಯ ದಿನ, ಅನುರಾಧ ನಕ್ಷತ್ರ ಬಂದ ದಿನ ಅಥವಾ ಶ್ರವಣ ನಕ್ಷತ್ರ ಬಂದ ದಿನ ಮಾತ್ರ ಮಾಡಬೇಕು. ಶುಕ್ರವಾರ ಮಂಗಳವಾರ ಅಂತೆಲ್ಲ ನೋಡ್ಕೊಂಡು ಕೂತ್ಕೋಬೇಡಿ. ಈ ಪರಿಹಾರ ಈ ದಿನಗಳಿಗೆ ಮಾತ್ರ ಸೀಮಿತ. ಮೂರೇ ಸಲ, 27 ದಿನಕ್ಕೊಂದ್ಸಲ ಬಂದ್ಬಿಟ್ಟು ಅನುರಾಧ ನಕ್ಷತ್ರ ಬರುತ್ತೆ. ಇವತ್ತು ಅನುರಾಧ ಇದ್ದೇನೆ, ಮತ್ತೆ 27 ದಿನಕ್ಕೊಂದ್ಸಲ ಬರುತ್ತೆ ಶ್ರವಣ ನಕ್ಷತ್ರ, ಹುಣ್ಣಿಮೆ. ಸರ್, ಹುಣ್ಣಿಮೆ ಜೊತೆ ಅನುರಾಧ ನಕ್ಷತ್ರ ಬಂದಿದೆ, ಅವತ್ತು ಒಂದೇ ಸಲ ಮಾಡಿದ್ರು ಸಾಕು. ಓಕೆ, ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆವತ್ತಿನ ದಿನ ಬೆಳಿಗ್ಗೆ ಮನೆಯನ್ನೆಲ್ಲ ಶುದ್ಧಿ ಮಾಡಿ, ಕ್ಲೀನಾಗಿ ಕೇಳಿಸ್ಕೊಳ್ಳಿ, ಫಸ್ಟ್ ಏನ್ ಮಾಡ್ಬೇಕು ಅಂತ, ಮನೆಯನ್ನೆಲ್ಲ ಶುದ್ಧಿ ಮಾಡಿ, ತದನಂತರ ಸ್ನಾನವನ್ನ ಮಾಡಿ, ತದನಂತರ ದೇವರ ಕೋಣೆಗೆ ಹೋಗಿ ದೇವರನ್ನ ಅಲಂಕಾರ ಇತ್ಯಾದಿಗಳನ್ನ ಮಾಡಿಸಿ, ವಿಷ್ಣು ಸಹಸ್ರನಾಮ 1 ಬಾರಿ ಮತ್ತು ಶ್ರೀ ಸೂಕ್ತ ಪಾರಾಯಣವನ್ನ 1 ಬಾರಿ ಮಾಡಬೇಕು. ಅದೇ ದಿನ ಮಧ್ಯಾಹ್ನ ಭೋಜನದ ವ್ಯವಸ್ಥೆಯನ್ನ ಮಾಡಬೇಕಾಗತ್ತೆ. ಯಾರಿಗೆ ಅಂತ ಹೇಳ್ತೀನಿ. ಒಬ್ಬ ಭಿಕ್ಷುಕ, 1 ಹಸು, 1 ನಾಯಿ, ಬೀದಿ ನಾಯಿ. ಬೀದಿ ನಾಯಿಗೆ ಭೋಜನದ ವ್ಯವಸ್ಥೆಯನ್ನ ಮಾಡಿ, ಹಸುವಿಗೆ ಭೋಜನದ ವ್ಯವಸ್ಥೆಯನ್ನ ಮಾಡಿ. ಏನ್ ತಿನ್ನಿಸ್ತೀರಾ ಸರ್? ಸೊಪ್ಪು ತಿನ್ನಿಸ್ತೀರಾ? ತಿನ್ಸಿ. ಕಾಯಿ ತಿನ್ನಿಸ್ತೀರಾ? ತಿನ್ಸಿ. ಆಯ್ತಾ? ಬಾಳೆಹಣ್ಣು ತಗೊಂಡೋಗಿ ತಿನ್ನಿಸ್ತೀರಾ? ತಿನ್ಸಿ. ನಾನು ಇದೇ ತಿನ್ಸಿ ಅಂತ ಎಲ್ಲೂ ಹೇಳ್ತಾ ಇಲ್ಲ. ಭಿಕ್ಷುಕರಿಗೆ ನೀವು ಊಟವನ್ನ ತಿನ್ನಿಸುವಾಗ, ಒಬ್ಬ ಭಿಕ್ಷುಕರಿಗೆ ಹೊಟ್ಟೆ ತುಂಬಾ ಊಟ, ಇವತ್ತಿನವರೆಗೂ ಅವ್ರು ಮಾಡದಿರುವಂತದ್ದು ಅಥವಾ ಸವಿಯದಿರುವಂತ ಭೋಜನವನ್ನ, ಒಳ್ಳೆ ಒಂದು ಹಬ್ಬದ ಅಡಿಗೆಯನ್ನ ಅವರಿಗೆ ತಿನ್ನಿಸಿ. ಅದ್ರ ಜೊತೆಗೆ ಒಂದು ವಾಟರ್ ಬಾಟಲ್, ಪ್ರತಿ ಸಲ ನಾನು ಹೇಳ್ತೀನಿ, ನೀರನ್ನ ಕೊಡಿ. ಅನ್ನದಾನ ಮಾಡೋರು ನೀರನ್ನ ಕೊಡಿ, ಬರೀ ಅನ್ನದಾನ ಮಾಡಬೇಡಿ ಅಂತ. ಸೊ ಇದ್ರ ಜೊತೆಗೆ ಇದನ್ನ ನೀವು ಮಾಡ್ತಾ ಬನ್ನಿ. ನಿಮ್ಮ ಜೀವನದಲ್ಲಿ ಧನವಶ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಧನಲಕ್ಷ್ಮಿ ಒಲಿಯೋದಕ್ಕೆ ಪ್ರಾರಂಭ ಆಗ್ತದೆ. ಧನ ಆಕರ್ಷಣೆ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಅನುರಾಧ ನಕ್ಷತ್ರ, ಶ್ರವಣ ನಕ್ಷತ್ರ, ಹುಣ್ಣಿಮೆ ತಿಥಿ, ಇಷ್ಟೇ ತಿಂಗಳಿಗೆ 3 ದಿನ ಈ ಪ್ರಯೋಗವನ್ನ ನೀವು ಮಾಡಿ ನೋಡಿ. ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳು ಪರಿಪೂರ್ಣವಾಗಿ, ಆ ಸಮಸ್ಯೆ ಅನ್ನೋದೇ ನಿಮ್ಗಿರಲ್ಲ. ದುಡ್ಡ ಬರ್ತಾ ಇದೆ, ರೊಟೀನ್ ಆಗ್ತಾ ಇದೆ, ಬರ್ತಾ ಇದೆ, ಹೋಗ್ತಾ ಇದೆ, ಬರ್ತಾ ಇದೆ, ಹೋಗ್ತಾ ಇದೆ. ಆ ಸಮಸ್ಯೆ ಅನ್ಕೊಳಕ್ಕೆ ಹೋಗಲ್ಲ ನೀವು. ಅಷ್ಟು ಬೇಗನೆ ಆ ದುಡ್ಡು ಇತ್ಯಾದಿಗಳು ಮನೆಗೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ದಾರಿದ್ರ್ಯ ಇದೆ ಸರ್, ಮನೆಯಲ್ಲಿ ದುಡ್ಡೇನಿಲ್ಲ ಸರ್, ನಮ್ಮ ಮನೆಗೆ ಬರೀ ಎಷ್ಟು ಬಂದ್ರೂ ಸಾಲಲ್ಲ ಸರ್ ದುಡ್ಡು. ಪರಿಹಾರ ಮಾಡಿ ನೋಡಿ, ಜೀವನದಲ್ಲಿ ಬದಲಾವಣೆ ಖಂಡಿತ ಬರುತ್ತೆ. ಎಲ್ರಿಗೂ ಒಳ್ಳೇದಾಗಲಿ.